ಶ್ರೀ ಸಾಯಿರಾಮ್. ಶ್ರೀ ಸತ್ಯಸಾಯಿ ಲೋಕ ಸೇವಾ ಗುರುಕುಲಂ ಆನ್ಲೈನ್ ಕ್ಲಾಸ್ಗಳಿಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಹಾರ್ದಿಕ ಸುಸ್ವಾಗತ. ಇವಾಗಲೇ ನಾವು ಶಕ್ತಿ ಆಕಾರ ಬಗ್ಗೆ 3 ಭಾಗದಲ್ಲಿ ತುಂಬ ವಿಷಯ ತಿಳ್ಕೊಂಡಿದ್ದೀವಿ. ಇವಾಗ ಕೊನೆ ಭಾಗಕ್ಕೆ ಬರ್ತಾ ಇದ್ದೀವಿ. 4ನೇ ಭಾಗ ಏನು ಅಂತ ನೋಡೋಣ. ಅದಕ್ಕೆ ಮೊದಲು ನಾವು ಈಗಾಗಲೇ ಕಲ್ತಿರ್ತಕ್ಕಂಥ ವಿಷಯಗಳು ಏನೆಲ್ಲ. ಒಂದನೇದು ಶಕ್ತಿಯ ವಿವಿಧ ರೂಪಗಳು. ಯಾವುದು ಹೇಳೋಣ? ಸೌರಶಕ್ತಿ, ವಿದ್ಯುತ್ ಶಕ್ತಿ, ಜಲಶಕ್ತಿ ಇತ್ಯಾದಿ ಇತ್ಯಾದಿ ಅಲ್ವಾ? ಅದು ನೋಡಿದ್ದೀವಿ. ಆಮೇಲೆ ಪಳೆಯುಳಿಕೆ ಇಂಧನಗಳು ಅಂತ. ಅದರಲ್ಲಿ ಮುಖ್ಯವಾಗಿ ಪಳೆಯುಳಿಕೆ ಇಂಧನಗಳಲ್ಲಿ ಯಾವುದು? ಕಲ್ಲಿದ್ದಲು, ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ, ಅದರ ಬಗ್ಗೆ ನೋಡಿದ್ದೀವಿ ಅಲ್ವಾ? ಆಮೇಲೆ ಅದಲ್ಲದೆ ಉಷ್ಣ ವಿದ್ಯುತ್ ಸ್ಥಾವರ ಎಲ್ಲಿದೆ? ಕರ್ನಾಟಕದಲ್ಲಿ ರಾಯಚೂರಿನಲ್ಲಿ ಶಕ್ತಿನಗರ ಅಂತಿದೆ, ಅಲ್ಲಿದೆ ಅಲ್ವಾ? ಜಲವಿದ್ಯುತ್ ಸ್ಥಾವರ, ಅಣೆಕಟ್ಟಲ್ಲಿ ನೀರನ್ನು ಸಂಗ್ರಹ ಮಾಡಿ ಅದನ್ನು ಟರ್ಬೈನ್ ತಿರುಗುವಾಗ ಮಾಡಿ ವಿದ್ಯುತ್ ಶಕ್ತಿ ಮಾಡುವಂಥದ್ದು. ಜಲಶಕ್ತಿಯಿಂದ ವಿದ್ಯುತ್ ಶಕ್ತಿ ಮಾಡುವಂಥ ಒಂದು ಸಾಧನ ಅಥವಾ ಸ್ಥಾವರ. ಅದೆಲ್ಲಿದೆ? ಶಿಂಷಾ. ಮೊದಲನೇ ವಿದ್ಯುತ್ ಸ್ಥಾವರ ಬಂದು ಶಿಂಷಾದಲ್ಲಿದೆ. ಆಮೇಲೆ ಸಾಂಪ್ರದಾಯಿಕ ಶಕ್ತಿ ಆಕಾರಗಳು ಅಂತ ಹೇಳ್ಬಿಟ್ಟು ಭಾಳ ಸರಳ ರೀತಿಯಲ್ಲಿರ್ತಕ್ಕಂಥ ಸಾಧನಗಳನ್ನು ತಾಂತ್ರಿಕತೆ ಉಪಯೋಗಿಸ್ಕೊಂಡು, ಉದಾಹರಣೆಗೆ ಬಯೋಗ್ಯಾಸ್ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಜೈವಿಕ ರಾಶಿ ಅಂತಾರೆ. ಆಮೇಲೆ ಪವನ ಶಕ್ತಿ, ಗಾಳಿ ಶಕ್ತಿಯಿಂದ ಯಾವ ರೀತಿ ವಿದ್ಯುತ್ ಶಕ್ತಿ ಮಾಡ್ಬೋದು ಅಂತ ಕೂಡ ನಾವು ನೋಡಿದ್ದೀವಿ. ಇದಲ್ಲದೆ ಅಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು ಅಂದರೆ ಖಾಲಿ ಆಗದೇ ಇರತಕ್ಕಂಥದ್ದು, ಸೌರಶಕ್ತಿ ಅಂತಾರೆ, ಸೋಲಾರ್ ಎನರ್ಜಿ. ಆಮೇಲೆ ಸಮುದ್ರ ಶಕ್ತಿ, ಅದರಲ್ಲಿ ಮುಖ್ಯವಾಗಿ 3 ಥರ ಇದೆ. ಅಲೆಗಳು ಅಂತ ಬರುತ್ತೆ ಅಲ್ವಾ? ಸಮುದ್ರ ಶಕ್ತಿ ಅಂತ ಕಲ್ತಿದ್ದೀವಿ. ಭೂಗರ್ಭ ಶಕ್ತಿ, ಭೂಗರ್ಭ ಉಷ್ಣ ಶಕ್ತಿ ಅಂತ, ಇವೆಲ್ಲ ನಾವು ಈಗಾಗಲೇ ಕಲ್ತಿದ್ದೀವಿ. ಇವತ್ತಿನ ದಿವಸ ನಾವು ಭಾಳ ಒಂದು ಮುಖ್ಯ ವಿಷಯಕ್ಕೆ ಬರಲಿಕ್ಕಿದ್ದೇವೆ. ಅದಕ್ಕೆ ಮೊದಲು ನೀವೇನು ಹೋಮ್ವರ್ಕ್ ಮಾಡಿದ್ದೀರಿ ಒಂದು ಸಲ ನೋಡೋಣ. 1ನೇ ಪ್ರಶ್ನೆ, ಪೀನ ಇಂಗ್ಲೀಷ್ ಏನಂತಾರೆ? ಕಾನ್ವೆಕ್ಸ್. ನಿಮ್ನ ಏನಂತಾರೆ? ಕಾನ್ಕೇವ್. ಮತ್ತು ಸಮತಲ ದರ್ಪಣ, ಅದಕ್ಕೆ ಏನಂತಾರೆ? ಪ್ಲೇನ್ ಅಂತ ಕರೀತಾರೆ. ದರ್ಪಣಕ್ಕೆ ಏನಂತಾರೆ? ಮಿರರ್. ಸೊ ಕಾನ್ವೆಕ್ಸ್ ಮಿರರು, ಕಾನ್ಕೇವ್ ಮಿರರು, ಪ್ಲೇನ್ ಮಿರರು. ಇದನ್ನು ಯಾವುದನ್ನು ಸೌರ ಕುಕ್ಕರಲ್ಲಿ ಉಪಯೋಗಿಸ್ತಾರೆ ಮತ್ತು ಯಾಕೆ ಅಂತ ಕೇಳ್ತಿದ್ದಾರೆ. ಕುಕ್ಕರ್ ಬಗ್ಗೆ ಕೇಳಿದಾರಲ್ಲ, ಸೋಲಾರ್ ಕುಕ್ಕರ್. ಸೌರ ಕುಕ್ಕರ್ ಏನರ್ಥ? ಸೂರ್ಯನ ಶಕ್ತಿ ಉಪಯೋಗಿಸ್ಕೊಂಡು ಅಡುಗೆ ಮಾಡುವ ಸಾಧನ. ಒಂದು ಪೆಟ್ಟಿಗೆ ಬರುತ್ತೆ, ಕಪ್ಪು ಬಣ್ಣದ ಪೆಟ್ಟಿಗೆ ಅಂತ ಹೇಳಿದೆವಲ್ಲ, ಅದರಲ್ಲಿ ಸಮತಲ ದರ್ಪಣ ಉಪಯೋಗಿಸ್ತಾರೆ, ಪ್ಲೇನ್ ಮಿರರ್ ಉಪಯೋಗಿಸ್ತಾರೆ. ಅದನ್ನು ಒಂದು ಕೋನದಲ್ಲಿ ಇಟ್ಟಿರ್ತಾರೆ. ಸೂರ್ಯನ ಬೆಳಕು ಆದಮೇಲೆ ಬಂದು ಬೀಳುವ ಹಾಗೆ ಆ ಪೆಟ್ಟಿಗೆ ಇಡಬೇಕು. ಸೊ ಆ ಪೆಟ್ಟಿಗೆಯಲ್ಲಿ ಇಟ್ಟಿರ್ತಕ್ಕಂಥ ದರ್ಪಣದ ಮೇಲೆ ಸೂರ್ಯನ ಬೆಳಕು ಬಂದಾಗ ಅದು ಕೇಂದ್ರೀಕರಿಸಲ್ಪಟ್ಟು ಅದರ ಉಷ್ಣತೆಯಿಂದಾಗಿ ನಾವು ಏನು ಪಾತ್ರೆಗಳಲ್ಲಿ ವಸ್ತು ಇಟ್ಟಿರ್ತೀವಿ ಅದನ್ನು ಅಡುಗೆಯನ್ನು ಮಾಡಬಹುದು. ಸರಿನಾ? ಆಮೇಲೆ 2ನೇ ಪ್ರಶ್ನೆ, ಸಾಗರದಿಂದ ಪಡೆಯುವ ಶಕ್ತಿಯ ಮಿತಿಗಳು ಯಾವುದು ಅಂತ. ಸಾಗರದಲ್ಲಿ ಉಬ್ಬರ ಇಳಿತದಿಂದ ಶಕ್ತಿ ಉಂಟಾಗುತ್ತೆ. ಉಬ್ಬರ ಇಳಿತ ಅಂದ್ರೇನು? ಟೈಡ್ಸ್ ಅಂತ ಕರೀತಾರೆ. ಯಾಕೆ ಉಂಟಾಗುತ್ತೆ ಉಬ್ಬರ ಇಳಿತಗಳು? ಗುರುತ್ವಾಕರ್ಷಣ ಶಕ್ತಿಯಿಂದ ಉಂಟಾಗುತ್ತೆ. ಯಾವುದರದ್ದು? ಭೂಮಿ ಮತ್ತು ಚಂದ್ರ, ಭೂಮಿ ಮತ್ತು ಸೂರ್ಯ ಇತ್ಯಾದಿ. ಮುಖ್ಯವಾಗಿ ಚಂದ್ರ, ಅದು ಆ ಉಬ್ಬರ ಇಳಿತ ಉಂಟಾಗುತ್ತೆ. ಅದರಿಂದ ಆ ಒಂದು ಅಣೆಕಟ್ಟುಗಳನ್ನು ಕಟ್ಟಿ ಅದನ್ನೇ ವಿದ್ಯುತ್ ಶಕ್ತಿ ಮಾಡುವಂಥ ಒಂದು ಇದರಲ್ಲಿ ಏನಾಗುತ್ತೆ, ಆ ಕಟ್ಟುವಂಥ ಸ್ಥಳ ಏನಿದೆ ತುಂಬ ಕಷ್ಟ. ಸೀಮಿತ ಅಂದರೆ ಏನರ್ಥ ಅಂದರೆ
ಅದಕ್ಕೆ ಸರಿಯಾದಂಥ ಒಂದು ವ್ಯವಸ್ಥೆ ಇರಬೇಕು. ಯಾವುದೋ ಎರಡು ಬಂಡೆಗಳ ಮಧ್ಯೆ ಯಾವುದೋ ಒಂದು ಸಮುದ್ರದ ಒಂದು ಬದಿಯಲ್ಲಿ, ಸಾಮಾನ್ಯ ಸಮುದ್ರ ಬದಿಯಿಂದ ಹೇಗಿರುತ್ತೆ, ನೀಟಾಗಿ ಪ್ಲೇನಾಗಿರುತ್ತೆ. ಕೆಲವು ಕಡೆ ಮಾತ್ರ ಕೆಲವು ಬಂಡೆಗಳು ಅಥವಾ ಒಂಥರ ದ್ವೀಪದ ಥರ ಬಂದಿರ್ತದೆ, ಅಂಥ ಕಡೆ ತಗೋಬೇಕಾಗತ್ತೆ. ಆಮೇಲೆ ಉಂಟಾಗುವ ವಿದ್ಯುತ್ ಶಕ್ತಿ ಇದೆಯಲ್ಲ, ಸಂಗ್ರಹಿಸಲಿಕ್ಕೆ ಪವರ್ ಹೌಸ್ ಅಂತ ಹೇಳ್ತಾರೆ, ಸಂಗ್ರಹಿಸಿ ಇಡಲಿಕ್ಕೆ. ಅದು ಮಾಡಬೇಕಾದ್ರೆ ತುಂಬ ಕಷ್ಟ ಇದೆ, ಖರ್ಚು ಅಧಿಕ ಆಗುತ್ತೆ. ಯಾಕೆ, ಆ ಅಲೆಗಳ ಮಧ್ಯದಲ್ಲಿ ಅದನ್ನು ಕಟ್ಟಬೇಕು ಅಲ್ವಾ. ಅಲೆಗಳು ಬರ್ತಾ ಇರುತ್ತೆ, ಉಪ್ಪು ನೀರು ಬೇರೆ, ಮೀನುಗಳ ಕಾಟ ಬೇರೆ, ಶಾರ್ಕ್ ಅಂತ ಮೀನುಗಳು ಇರ್ತವೆ, ಅವೆಲ್ಲ ಇಟ್ಕೊಂಡು ನಾವು ಮನಸ್ಸಲ್ಲಿ ಇಟ್ಕೊಂಡು ಮಾಡಬೇಕಾಗತ್ತೆ. ಹಾಗಾಗಿ ಇದು ಸಾಮರ್ಥ್ಯ ಬಹಳ, ಅದು ಸಾಮರ್ಥ್ಯ ಅಂದರೆ ವಿದ್ಯುತ್ ಶಕ್ತಿಯನ್ನು ಬರ್ಬೋದು, ಆದರೆ ಮಾಡುವಂಥದ್ದು ತುಂಬ ಖರ್ಚು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು, ಮತ್ತು ಅದರ ಉಪಯೋಗನೂ ಕೂಡ ಕಡಿಮೆ, ವಾಣಿಜ್ಯ ಬಳಕೆ ತುಂಬ ಕಷ್ಟ ಅಂತ ಹೇಳ್ಬಿಟ್ಟು. ಅದನ್ನು ಸಾಗಿಸ್ಬೇಕಾಗುತ್ತೆ, ವಿದ್ಯುತ್ ಶಕ್ತಿಯನ್ನು ದಡಕ್ಕೆ ಕಳಿಸ್ಬೇಕಾಗುತ್ತೆ, ಅವೆಲ್ಲ ಸ್ವಲ್ಪ ಕಷ್ಟ ಸಾಧ್ಯ. ಇದು ಎಲ್ಲ ತೊಂದರೆಗಳು ಅಂತ ಹೇಳ್ಬಿಟ್ಟು, ಮಿತಿ ಅಂದರೆ ತೊಂದರೆ ಅಂತ. ಮತ್ತು ಭೂ ಉಷ್ಣ ಶಕ್ತಿ ಅಂದರೆ ಏನು, ಜಿಯೋ ಥರ್ಮಲ್ ಎನರ್ಜಿ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಭೂಗರ್ಭ ಕ್ರಿಯೆಯಿಂದ ಉಷ್ಣ ತಾಣಗಳು, ಅದಕ್ಕೆ ಹಾಟ್ ಸ್ಪಾಟ್ಸ್ ಅಂತ ಕರೀತಾರೆ, ಭೂಮಿ ಒಳಗಡೆ ಹೆಚ್ಚು ಉಷ್ಣತೆ ಉಂಟಾಗುತ್ತೆ. ಆವಾಗೇನಾಗುತ್ತೆ, ಅಲ್ಲಿ ನೀರು ಈ ಉಷ್ಣ ತಾಣಗಳ ಸಂಪರ್ಕಕ್ಕೆ ಬಂದಾಗ ಆವಿಯಾಗಿ ಮಾರ್ಪಡ್ತದೆ. ಕೆಲವೆಲ್ಲ ಭಾಳ ವಿಶೇಷ ವಿದ್ಯಮಾನಗಳಿದ್ದಾವೆ. ಉದಾಹರಣೆಗೆ ನೀವು ಬದರಿ ಅಂತ ಒಂದು ತೀರ್ಥಕ್ಷೇತ್ರ ಇದೆ, ಕೇಳಿದರೆ ಹೆಸರು? ಉತ್ತರಾಖಂಡದಲ್ಲಿದೆ. ಅಲ್ಲಿ ಸುತ್ತಲೂ ತುಂಬ ಮಂಜುಗಡ್ಡೆ, ತುಂಬ ಚಳಿಯ ವಾತಾವರಣ. ಆದರೆ ದೇವಸ್ಥಾನದ ಪಕ್ಕದಲ್ಲಿ ಒಂದು ಬಿಸಿನೀರಿನ ಕುಂಡ ಇದೆ, ಸುಮಾರು 70 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಬರುತ್ತೆ ಅದರಲ್ಲಿ ಗಂಧಕದ ಅಂಶ ಇದೆ ಅಂತ ಹೇಳ್ತಾರೆ. ತುಂಬ ಬಿಸಿ ಇರುತ್ತೆ, ಹೊರಗಡೆ ತುಂಬ ತಣ್ಣಗೆ, 0 ಕೂಡ ಹೋಗುತ್ತೆ ಉಷ್ಣತೆ. ಅಲ್ಲಿ ಮಾತ್ರ 70 ಡಿಗ್ರಿ ಇದೆ, ಅಷ್ಟು ಉಷ್ಣತೆ ಇರುತ್ತೆ. ಅದು ಹೇಗೆ ಉಂಟಾಗುತ್ತೆ ಅಂದರೆ ಅದು ಉಷ್ಣ ತಾಣಗಳು ಅಂತ ಕರೀತಾರೆ. ಸೊ ಅದರ ಸಂಪರ್ಕಕ್ಕೆ ನೀರು ಬಂದಾಗ ಅದು ಆವಿಯಾಗಿ ಮಾರ್ಪಡ್ತದೆ. ಆ ಆವಿಯನ್ನು ಕೊಳವೆಗಳ ಮೂಲಕ ಟರ್ಬೈನಿಗೆ ಹಾಯಿಸಿ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸ್ತಾರೆ. ಈ ರೀತಿ ಭೂಮಿಯ ಒಳಗಿರುವ ಶಾಖಶಕ್ತಿ, ಅಪಾರ ಶಕ್ತಿ ಇದೆ ಭೂಮಿ ಒಳಗಡೆ. ಆ್ಯಕ್ಚುಲಿ ನಮ್ಮ ಶಕ್ತಿ ಕೊರತೆಯೇ ಬರೋದಿಲ್ಲ, ಅದನ್ನು ತೆಗೆಯೋದು ಕಷ್ಟ. ಇಷ್ಟರವರೆಗೆ ಅದರ ಸಕ್ಸಸ್ಫುಲ್ಲಾಗಿ ಆಗಿಲ್ಲ, ಆದರೆ ಸ್ವಲ್ಪ ಮಟ್ಟಿಗೆ ಪ್ರಾಯೋಗಿಕವಾಗಿ ಮಾಡಿದ್ದಾರೆ. ಅದರಿಂದಾಗಿ ವಿದ್ಯುತ್ ಶಕ್ತಿ ಕೂಡ ತಯಾರಿಸಿದ್ದಾರೆ. ಇನ್ನು 4ನೇ ಪ್ರಶ್ನೆ, ಸೌರ ಕುಕ್ಕರ್ ಬಳಸುವುದರಿಂದ ಆಗುವ ಅನುಕೂಲಗಳು ಮತ್ತು ಅನಾನುಕೂಲಗಳು ಯಾವುದು? ಅಡ್ವಾಂಟೇಜಸ್ ಆ್ಯಂಡ್ ಡಿಸಡ್ವಾಂಟೇಜಸ್. ಯಾವ ಸ್ಥಳದಲ್ಲಿ ಸೌರ ಕುಕ್ಕರ್ಗಳ ಬಳಕೆಯನ್ನು ಮಿತಿಯನ್ನು ಕಾಣಬಹುದು, ಲಿಮಿಟೇಷನ್ ಏನು ಅಂತ. ಸೊ ಅನುಕೂಲಗಳೇನಿಲ್ಲ ಸೌರ ಕುಕ್ಕರ್ದು. ಸೌರ ಕುಕ್ಕರ್ ಅಂದರೆ ಇಂಗ್ಲೀಷ್ ಪದ, ಕುಕ್ಕರ್ ಅಂದರೆ ಅಡುಗೆ ಮಾಡುವಂಥದ್ದು, ಅಡುಗೆ ಮಾಡೋ ಸಾಧನ. ಒಂದನೇದು ಪರಿಸರ ಮಾಲಿನ್ಯ ಉಂಟಾಗೋದಿಲ್ಲ, ಯಾವುದೇ ರೀತಿ ಹೊಗೆ ಬರೋದಿಲ್ಲ, ಶಬ್ದ ಉಂಟಾಗಲ್ಲ. ಎರಡನೇದು ಸೂರ್ಯನ ಶಕ್ತಿಯು ನವೀಕರಿಸಬಹುದಾದ ಶಕ್ತಿಯ ಮೂಲ. ಸೂರ್ಯನ ಶಕ್ತಿ ಯಥೇಚ್ಛವಾಗಿರುತ್ತೆ, ಅದಕ್ಕೇನು ಟ್ಯಾಕ್ಸ್ ಕೊಡಬೇಕಾಗಿಲ್ಲ. ಈಗ ಗೌರ್ಮೆಂಟ್ ಎಲ್ಲದಕ್ಕೂ ಟ್ಯಾಕ್ಸ್ ಅಂತದೆ ಅಲ್ವಾ. GST ಕೊಡಬೇಕು ಅಂತದೆ, ಸೇಲ್ಸ್ ಟ್ಯಾಕ್ಸು ಅಂತದೆ, ಆ ಟ್ಯಾಕ್ಸು ಈ ಟ್ಯಾಕ್ಸು ಅಂತ, ವಾಟರ್ ಟ್ಯಾಕ್ಸು, ಎಲೆಕ್ಟ್ರಿಸಿಟಿ ಟ್ಯಾಕ್ಸು, ಎಲ್ಲ ಟ್ಯಾಕ್ಸೇ. ದೇವರು ಕೊಟ್ಟಿರ್ತಕ್ಕಂಥ ಗಾಳಿ ಏನಿದೆ, ನೀರೇನಿದೆ, ಸೂರ್ಯನ ಬೆಳಕೇನಿದೆ, ಇದಕ್ಕೆಲ್ಲ ಟ್ಯಾಕ್ಸೇ ಇಲ್ಲ ನೋಡ್ರಿ. ಅದಕ್ಕೆ ನಾವು ಕೊಡಬೇಕು ಟ್ಯಾಕ್ಸ್ ಯಾವುದು ಗೊತ್ತಾ? ಪ್ರಾರ್ಥನೆ. ದೇವರಿಗೆ ಗ್ರೇಟ್ಫುಲ್ ಆಗಿರಬೇಕು, ಥ್ಯಾಂಕ್ಸ್ ಕೊಡಬೇಕು. ಓ ದೇವರೇ, ಎಷ್ಟು ಒಳ್ಳೆ ಸೂರ್ಯನ ಬೆಳಕು ಕೊಟ್ಟಿದೆಯಪ್ಪ, ನಿಂಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಬೇಕು. ಆಮೇಲೆ ಇದನ್ನು ಬಳಸೋದು ಸುಲಭ ಮತ್ತು ಭಾಳ ಚೀಪು. ಒಂದು ಪೆಟ್ಟಿಗೆ ಅಷ್ಟೇ ಇರೋದಲ್ಲಿ, ಒಂದು 3 ಪಾತ್ರೆಗಳು, ಒಂದು ಗಾಜಿನ ಹಾಲಿಗೆ, ಮೇಲೆ ಒಂದು ಕನ್ನಡಿ. ಅದರಿಂದ ತುಂಬ ಚೀಪ್ ಆಗುತ್ತೆ. ಮತ್ತು ಅದರಲ್ಲಿ ನಿರಂತರ ಖರ್ಚಿಲ್ಲ, ಒಂದು ಸಲ ತಂದುಬಿಟ್ರೆ ಸಾಕು, ಮತ್ತು ಆಗಾಗ ಅದು ರಿಪೇರಿ ಅಂತ ಬರೋದಿಲ್ಲ. ಸೊ ಇವೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಸೌರ ಕುಕ್ಕರ್ನ ಅನಾನುಕೂಲತೆಗಳು, ಡಿಸ್ಅಡ್ವಾಂಟೇಜಸ್ ಅಂತ ಹೇಳ್ತಾರೆ. ಏನು? ಇದರ ಅಡುಗೆ ಮಾಡೋದು ಬಹಳ ನಿಧಾನ ಅಂತ ಹೇಳ್ಬಿಟ್ಟು, ಬೇಗ ಆಗಲ್ಲ. ಈಗ ನಿಮ್ಮ ಕುಕ್ಕರ್ಲಾದ್ರೆ ಏನಾಗ್ತದೆ, ಫಾಸ್ಟು, ಅರ್ಧ ಗಂಟೆಯಲ್ಲಿ ರೆಡಿ ಅಂತ ಇರುತ್ತೆ. ಇಲ್ಲಿ ಆ ಥರ ಇಲ್ಲ, ನಿಧಾನ ಆಗುತ್ತೆ. ಮತ್ತು ಸೂರ್ಯನ ಬೆಳಕಿದ್ರೆ ಮಾತ್ರ ಕೆಲಸ ಆಗುತ್ತೆ, ಮೋಡ ಇದ್ದರೆ ಆಗೋಲ್ಲ, ಮಳೆಗಾಲದಲ್ಲಿ ಆಗೋಲ್ಲ. ಸೊ ರಾತ್ರಿ ವೇಳೆ ಆಗೋದಿಲ್ಲ, ಮೋಡ ಇದ್ದಾಗ ಆಗೋದಿಲ್ಲ ಅಲ್ವಾ.
ಸೂರ್ಯನ ಬೆಳಕು ಚೆನ್ನಾಗಿರಬೇಕು, ಆವಾಗ ಮಾತ್ರ ಆಗುತ್ತೆ. ಮತ್ತು ಶೀತ ಪ್ರದೇಶದಲ್ಲಿ ಸೂರ್ಯನೇ ಕಾಣೋದಿಲ್ಲ. ಉದಾಹರಣೆಗೆ ನೀವು ಗ್ರೀನ್ಲ್ಯಾಂಡ್ ಅಂತ ಒಂದಿದೆ ದೇಶ, ಅಲ್ಲಿ ಹೋದರೆ ಬರೀ ಮಂಜುಗಡ್ಡೆ, ಅಲ್ಲಿ ಸೂರ್ಯನ ಬೆಳಕು ಬಹಳ ಅಪರೂಪ ಬರೋದು. ಅಂಥ ಕಡೆಯಲ್ಲಿ ಇದೆಲ್ಲ ಮಾಡಲಿಕ್ಕೆ ಆಗೋದೇ ಇಲ್ಲ. ಸೊ ಇದೆಲ್ಲ ತೊಂದರೆಗಳು ಅಂತ. ಇವತ್ತಿನ ಪಾಠ ಭಾಳ ಮುಖ್ಯವಾದ ಪಾಠ. ನ್ಯೂಕ್ಲಿಯರ್ ಶಕ್ತಿ ಅಂತ ಕರೀತಾರೆ, ಇಂಗ್ಲೀಷಲ್ಲಿ ನ್ಯೂಕ್ಲಿಯರ್ ಎನರ್ಜಿ ಅಂತ ಕರೀತಾರೆ. ಹಾಗಂದ್ರೆ ಏನು ಅಂತ ನೋಡೋಣ. ಪರಮಾಣು ವಿದಳನ ಕ್ರಿಯೆಯಲ್ಲಿ ಭಾರೀ ಪರಮಾಣು ಬೀಜ. ಭಾರೀ ಪರಮಾಣು ಬೀಜ ಅಂದರೆ ಯಾವುದು? ಹೆಚ್ಚು ಅಣುರಾಶಿ ಹೊಂದಿರತಕ್ಕಂಥದ್ದು ಅಂದರೆ ಯಾವುದು? ಉದಾಹರಣೆಗೆ ಯುರೇನಿಯಂ, ಥೋರಿಯಂ. ಯುರೇನಿಯಂ ತಗೊಂಡಾಗ ಅಣುರಾಶಿ ಬಂದು 235 ಇದೆ, ಪರಮಾಣು ಸಂಖ್ಯೆ ಬಂದು 92 ಇದೆ. ಹಾಗೆ ಥೋರಿಯಂ ಕೂಡ ಅಷ್ಟೇ, ಹೆಚ್ಚು ಪರಮಾಣು ತೂಕ ಇರತಕ್ಕಂಥದ್ದು, ಪರಮಾಣು ಬೀಜವಂಥದ್ದು. ಹಾಗೆ ಇನ್ನೊಂದು ರೇಡಿಯಂ ಅಂತ ಬರುತ್ತೆ, ಪೊಲೋನಿಯಂ ಅಂತ ಬರುತ್ತೆ. ಇವೆಲ್ಲ ಹೆಚ್ಚು ಪರಮಾಣು ರಾಶಿ ಇರತಕ್ಕಂಥವು. ಅದನ್ನು ಒಡೆದು ಈಗ ವಿದಳನ ಕ್ರಿಯೆ ಅಂತ ಕರೀತಾರೆ. ವಿದಳನ ಏನು? ಒಡೆಯೋದು ಅಂತ ಹೇಳ್ಬಿಟ್ಟು. ಸಮ್ಮಿಳನ ಅಂದರೆ ಸೇರಿಸೋದು ಅಂತ ಹೇಳ್ಬಿಟ್ಟು. ನಾನು ಹಿಂದೆ ಒಂದು ಸಲ ಉದಾಹರಣೆ ಕೊಟ್ಟಿದ್ದೀನಿ ನಿಮಗೆ. ಲಾಡು ಅಂತ ಹೇಳ್ತಾ ಇದ್ದೆ. ಬೂಂದಿ ಕಾಳನ್ನು ಸಕ್ಕರೆ ಪಾಕದಲ್ಲಿ ಹಾಕಿದ ಮೇಲೆ ಅದನ್ನು ಒತ್ತಿಬಿಡ್ತಾರೆ, ಒತ್ತಿಬಿಟ್ಟು ಲಾಡು ಅಂತ ಮಾಡ್ತಾರೆ. ಸರಿನಾ? ನಿಮ್ಗೆ ತಿಂದು ಗೊತ್ತಿರುತ್ತೆ, ಮಾಡೋಕ್ಕೆ ಬರೋಲ್ಲ, ಕೆಲವ್ರಿಗೆ ಬರ್ಬೋದು. ಅದನ್ನು ಮಾಡಿದಾಗ ಅದಕ್ಕೆ ಸಮ್ಮಿಳನ ಅಂತ ಕರೀತಾರೆ. ಎಲ್ಲ ಕಾಳನ್ನು ಒತ್ತು ಮಾಡಿ ಗಟ್ಟಿ ಮಾಡಿ ಕಟ್ತಾರೆ ಅಲ್ವಾ? ಆಮೇಲೆ ತಿನ್ಬೇಕೇನು ಮಾಡ್ತೀರಿ ನೀವು? ಇಡೀ ತಿನ್ನಲಿಕ್ಕೆ ಆಗೋಲ್ಲ, ಅದು ಅರ್ಧ ಮಾಡಿಕೊಂಡು ಅದು ಇನ್ನೂ ಚಿಕ್ಕ 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 ಪೀಸ್ ಮಾಡ್ಕೊಂಡು ತಿಂತೀರ. ಅದು ವಿದಳನ ಅಂತ ಕರೀತಾರೆ. ಸೊ ಒಡೆಯೋದು ವಿದಳನ, ಸೇರಿಸೋದು ಸಮ್ಮಿಳನ. ಇವಾಗ ವಿದಳನ ಆಡುವಾಗ ಏನಾಗುತ್ತೆ, ಹೇಗೆ ಆಗಬೇಕದು ಅಂದರೆ ನ್ಯೂಟ್ರಾನ್ ತಾಡಿಸ್ಬೇಕು. ಏನು ತಾಡಿಸೋದು ಅಂದರೆ, ನಿಮಗೆಲ್ಲ ಕ್ಯಾರಮ್ ಆಟ ಆಡಿ ಗೊತ್ತಿದೆಯಾ? ಕ್ಯಾರಮ್ ಮಾಡುವ ಕ್ಯಾರಮ್ ಬೋರ್ಡು, ಅದರೊಳಗೆ ಎಲ್ಲ ಮಾರ್ಕ್ ಮಾಡಿರ್ತಾರೆ ಬೌಂಡ್ರಿಗಳು, 4 ಪೌಚ್ಗಳಿರ್ತವೆ. ಮಧ್ಯದಲ್ಲೆಲ್ಲ ಏನು ಮಾಡ್ತೀರಿ? ಪಾನ್ ಜೋಡಿಸಿರ್ತೀರ. ಒಂದು ಸ್ಟ್ರೈಕರ್ ಅಂತ ಇರುತ್ತೆ, ಅದು ಎಲ್ಲ ಪಾನ್ಗಿಂತ ದೊಡ್ಡದಿರುತ್ತೆ ಸೈಜು ಅಲ್ವಾ? ಆ ಪಾನ್ ಇದರಿಂದ ಸ್ಟ್ರೈಕರಿಂದ ಹೊಡಿತೀರ. ಯಾವ್ದು ಹೊಡಿತೀರಾ? ಆ ಒಂದು ಪಾನ್ಸಿಗೆ ಹೊಡಿತೀರ. ಆವಾಗ ಅದೇನಂತೆ ಬಿದ್ದೋಗುತ್ತೆ. ಫಸ್ಟು ಹೊಟ್ಟು ಬಡಿದಾಗ ಬಿದ್ದೋಗುತ್ತೆ ಮತ್ತು ಒಂದು ಓಡುತ್ತೆ ಆಚೆ ಎಲ್ಲರೂ. ಸರಿನಾ? ಹಾಗೆ ಅದಕ್ಕೆ ತಾಡಿಸೋದು ಅಂತ ಕರೀತಾರೆ. ಹಾಗೆ ಈ ಭಾರವಾದ ಪರಮಾಣು ಬೀಜಗಳಿಗೆ ನ್ಯೂಟ್ರಾನ್ ತಾಡಿಸ್ಬೇಕು. ಆಗೇನಾಗ್ತದೆ? ಅದು ಹಗುರ ಬೀಜಗಳಾಗಿ ಹೊಡಿತದೆ. ಉದಾಹರಣೆ ಯುರೇನಿಯಮ್ಗೆ ನಾವು ನ್ಯೂಟ್ರಾನ್ ತಾಡಿಸಿದಾಗ ಅದು ಬೇರಿಯಂ ಮತ್ತು ಕ್ರಿಪ್ಟಾನ್ ಅಂತ ಆಗುತ್ತೆ. ಸೊ ಬೇರಿಯಂ ಮತ್ತು ಕ್ರಿಪ್ಟಾನ್ಗಳು ಹಗುರವಾದ ಪರಮಾಣುಗಳು ಹೊಡಿತದೆ. ಅಷ್ಟೇ ಅಲ್ಲದೆ ಅಪಾರ ಶಕ್ತಿ ಬಿಡುಗಡೆ ಆಗುತ್ತೆ. ಯಾಕಾಗುತ್ತೆ? ಮೂಲ ಬೀಜ ದ್ರವ್ಯರಾಶಿಯು ಉತ್ಪನ್ನಗಳ ವೈಯಕ್ತಿಕ ದ್ರವ್ಯರಾಶಿಯ ಮೊತ್ತಕ್ಕಿಂತ ಹೆಚ್ಚಾಗಿರ್ತದೆ. ಯುರೇನಿಯಂ ಮತ್ತು ನ್ಯೂಟ್ರಾನ್ ರಾಶಿ ಏನಿದೆ ಅದು ಬೇರಿಯಂ ಕ್ರಿಪ್ಟಾನ್ ರಾಶಿಗಿಂತ ಹೆಚ್ಚಾಗಿರುತ್ತದೆ. ಆ ಹೆಚ್ಚಾದೇನಾಗುತ್ತೆ? ನ್ಯೂಕ್ಲಿಯರ್ ಶಕ್ತಿಯಾಗಿ ಬಿಡುಗಡೆಯಾಗುತ್ತೆ. ಆಮೇಲೆ ಪ್ರತಿಯೊಂದು ಪರಮಾಣು ಕ್ರಿಯೆ, ಅದಕ್ಕೆ ಪರಮಾಣು ಕ್ರಿಯೆ ಅಂತ ಕರೀತಾರೆ. ಅದರಲ್ಲಿ ಕೆಲವುದರಲ್ಲಿ 2 ನ್ಯೂಟ್ರಾನ್ ಬರ್ತದೆ, ಕೆಲವುದರಲ್ಲಿ 3 ನ್ಯೂಟ್ರಾನ್ ಬರ್ತದೆ. ಆ ನ್ಯೂಟ್ರಾನ್ಗಳು ಮತ್ತೆ ಹೋಗಿ ತಾಡಿಸುತ್ತೆ. ಅದಕ್ಕೇನಂತಾರೆ ಸರಪಳಿ ಕ್ರಿಯೆ ಅಂತ ಕರೀತಾರೆ. ಆ 3 ನ್ಯೂಟ್ರಾನ್ಗಳು ಅಥವಾ 9 ನ್ಯೂಟ್ರಾನ್ಗಳು ಅಥವಾ 27 ನ್ಯೂಟ್ರಾನ್ಗಳು, ಇದು ಹೊಡೆದಾಗ 27 ಆಗುತ್ತೆ. ನೆಕ್ಸ್ಟು 81 ಆಗುತ್ತೆ. ನೆಕ್ಸ್ಟು 243 ಆಗುತ್ತೆ. ಹೀಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಕ್ರಿಯೆ ಕಂಟಿನ್ಯೂಸ್ ಆಗುತ್ತೆ. ಸೊ ಅಷ್ಟು ನ್ಯೂಟ್ರಾನ್ ಬಡಿಗೆ ಆಗುತ್ತೆ. ಆ 3ರಿಂದ 9 ಆಗುತ್ತೆ, 9ರಿಂದ 27 ಆಗುತ್ತೆ. ಈ ಥರ ಹೆಚ್ಚಾಗ್ತಾ ಹೋಗುತ್ತೆ. ಅದಕ್ಕೆ ಸರಪಳಿ ಕ್ರಿಯೆ ಅಂತ ಕರೀತಾರೆ. ಹಾಗಾಗಿ ಇಂಗ್ಲೀಷಲ್ಲಿ ಚೈನ್ ರಿಯಾಕ್ಷನ್ ಅಂತ ಕರೀತಾರೆ. ಈ ಕ್ರಿಯೆ ಶಕ್ತಿ ಏನು ಉಂಟಾಗುತ್ತೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಇದಕ್ಕೇನಂತಾರೆ? ಪರಮಾಣು ಶಕ್ತಿ ಅಂತ ಕೇಳ್ತಾರೆ. ಈ ಪರಮಾಣು ಶಕ್ತಿಯನ್ನು 2 ರೀತಿ ಉಪಯೋಗಿಸ್ಬೋದು. ಒಂದು ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸ್ಬೋದು. ಡಾಕ್ಟರ್ ಹೋಮಿ ಜಹಾಂಗೀರ್ ಬಾಬಾ ಅಂಥೇಳಿ ನಮ್ಮ ದೇಶದ ವಿಜ್ಞಾನಿ, ಹಾಗೆ ಜಗತ್ತಿನ ಕೆಲವು ವಿಜ್ಞಾನಿಗಳು ಸೇರಿಕೊಂಡು
ಈ ಒಂದು ಪರಮಾಣು ಶಕ್ತಿನ ಒಳ್ಳೆಯ ರೀತಿ ಉಪಯೋಗಿಸಿದ ಹೇಗೆ ಅಂತ ಲೆಕ್ಕ ಹಾಕಿದರು. ಅದನ್ನೇ ಪರಮಾಣು ವಿದ್ಯುತ್ ಸ್ಥಾವರ ಅಂತ ಕರೀತಾರೆ. ವಿದ್ಯುತ್ ಸ್ಥಾವರಗಳು ಅಂದರೆ ಪರಮಾಣು ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನು ಉಂಟು ಮಾಡುವಂಥ ಸಾಧನಗಳು. ಆದರೆ ಅದನ್ನು ಕೆಟ್ಟ ರೀತಿ ಕೂಡ ಉಪಯೋಗಿಸಿದ ಹಿಂದೆ ಎರಡನೇ ಮಹಾಯುದ್ಧ ಸಮಯದಲ್ಲಿ ಕೇಳಿರ್ಬೋದು. ಯಾವುದು 2 ನಗರಗಳು, ಹಿರೋಶಿಮಾ ಮತ್ತು ನಾಗಸಾಕಿ ಅಂತ 2 ನಗರ. ಎಲ್ಲಿದೆ ಅದು? ಜಪಾನ್ನಲ್ಲಿದೆ. 2 ದ್ವೀಪಗಳು. ಅದರ ಮೇಲೆ ಬಾಂಬ್ ಹಾಕಿದ್ದು ಯಾರು ಹಾಕಿದ್ದು? ಅಮೇರಿಕಾದ ವಿಜ್ಞಾನಿಗಳು. ಏನಾಯ್ತಾಗ? ಲಕ್ಷಾಂತರ ಮಂದಿ ಸತ್ತೋದ್ರು, ಕೋಟ್ಯಾಂತರ ರೂಪಾಯಿ ನಷ್ಟ ಆಯಿತು. ಪ್ರಾಣಿಗಳು, ಪಕ್ಷಿಗಳು, ಗಿಡಗಳು, ಮರಗಳು ಎಲ್ಲ ಧ್ವಂಸ ಆಯಿತು. ಇವಾಗ ಕೂಡ ಅದರ ಎಫೆಕ್ಟ್ ಇದೆ. ಆವಾಗ ವಿಜ್ಞಾನಿಗಳೆಲ್ಲ ಯೋಚನೆ ಮಾಡಿದರು, ಇದು ಅಪಾಯಕಾರಿ ಅಂತ ಹೇಳ್ಬಿಟ್ಟು ಅದನ್ನು ಒಳ್ಳೆಯ ರೀತಿ ಉಪಯೋಗಿಸೋಕ್ಕಾಗುತ್ತೆ ಅಂತ ಲೆಕ್ಕ ಹಾಕ್ಕೊಂಡು ಈ ಒಂದು ಪರಮಾಣು ವಿದ್ಯುತ್ ಸ್ಥಾವರವನ್ನು ಕಂಡುಹಿಡಿದ್ರು. ಅದರಲ್ಲಿ ಈಗ ತಾನೇ ಹೇಳಿದ ಹಾಗೆ ಭಾರವಾದ ಪರಮಾಣು ಭುಜ ಇಲ್ಲಿ ತಗೊಳ್ತಾರೆ. ಇದರೊಳಗೆ ಕಂಟ್ರೋಲ್ ರಾಡ್ಸ್ ಅಂತ ಬರುತ್ತೆ. ಆ ಕಂಟ್ರೋಲ್ ರಾಡ್ಸ್ ಅಂದರೆ ಏನೊಂದು ಈಗ ತಾನು ಹೇಳಿದ್ನಲ್ಲ, ಅನಿಯಂತ್ರಿತವಾದ ಸರಪಳಿ ಕ್ರಿಯೆ, ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಇದನ್ನು ಉಪಯೋಗಿಸ್ತಾರೆ. ನಿಕ್ಕೆಲ್ಲು, ಕಾಡ್ಮಿಯಮ್ ಅಂತ ರಾಡನ್ನು ಉಪಯೋಗಿಸ್ತಾರೆ. ಆ ಕಂಟ್ರೋಲ್ ರಾಡಿಂದ ಒಂದು ವಿದ್ಯುತ್ ಶಕ್ತಿ ಉಂಟಾಗುವಾಗ ಅದಕ್ಕೆ ಒಂದು ಹಿಡಿತ ಬರುತ್ತೆ. ಇಲ್ಲೇನು ಮಾಡ್ತಾರೆ, ಇದು ಟರ್ಬೈನ್ ಅಂತ ಹೇಳ್ತಾರೆ. ಇಲ್ಲಿ ಮೊದಲು ತಣ್ಣೀರು ಕಳಿಸ್ತಾರೆ. ತಣ್ಣೀರು ಕಳಿಸಿದಾಗ ಈ ಪರಮಾಣು ಕ್ರಿಯೆಯಲ್ಲಿ ಅಪಾರ ಶಕ್ತಿಯು ಬಿಡುಗಡೆ ಆಗುತ್ತೆ. ಆ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಆ ತಣ್ಣೀರನ್ನು ಉಗಿಯಾಗಿ ಪರಿವರ್ತಿಸ್ತಾರೆ. ಇಲ್ಲಿ ಬರುತ್ತೆ ಉಗಿ. ಆ ಉಗಿ ಏನಾಗುತ್ತೆ, ಟರ್ಬೈನ್ ತಿರುಗುವಾಗ ಮಾಡ್ತದೆ. ಅದರಿಂದ ವಿದ್ಯುತ್ ಶಕ್ತಿ ಉಂಟಾಗುತ್ತೆ. ಅದು ನಗರಗಳಿಗೆ ಅಥವಾ ಬೇರೆ ಬೇರೆ ಕಡೆಗೆ ಅದು ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾದ್ರೇನು ವಿದ್ಯುತ್ ಸ್ಥಾವರ ಅಂದರೆ ಏನರ್ಥ? ಪರಮಾಣು ವಿದ್ಯುತ್ ಸ್ಥಾವರ, ನ್ಯೂಕ್ಲಿಯರ್ ರಿಯಾಕ್ಟರ್ ಅಂದ್ರೇನು? ಪರಮಾಣು ಶಕ್ತಿಯನ್ನು ಉಪಯೋಗಿಸಿ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಒಂದು ಸಾಧನ. ಇದು ಶಾಂತಿಯುತವಾದ ಉಪಯೋಗ. ಸೊ ಇಲ್ಲಿ ವಿದ್ಯುತ್ ಶಕ್ತಿಯನ್ನು ನ್ಯೂಕ್ಲಿಯರ್ ವಿದ್ಯುತ್ ಕಾರ್ಯನ ಉಪಯೋಗಿಸಿದಾಗ ಈಗ ತಾನು ಹೇಳಿದಂಥ ನ್ಯೂಕ್ಲಿಯರ್ ಇಂಧನ ಏನಿದೆ ಸ್ವಯಂ ನಿಯಂತ್ರಿತ ಸರಪಣಿ ಕ್ರಿಯೆಯ ಭಾಗವಾಗಿದ್ದು ಶಕ್ತಿಯನ್ನು ನಿಯಂತ್ರಿತ ದರದಲ್ಲಿ ಬಿಡುಗಡೆ ಮಾಡ್ತಾರೆ. ನಿಯಂತ್ರಿತ, ಕಂಟ್ರೋಲ್ಡಾಗಿ ಬರ್ತದೆ. ಆ ಬಿಡುಗಡೆಯ ಶಕ್ತಿಯನ್ನು ಹಬೆಯನ್ನು ಉತ್ಪಾದಿಸ್ತಾರೆ ಅಂತ ಹೇಳಿ ಈಗಾಗಲೇ ಹೇಳಿದೆ. ಅದನ್ನ ವಿದ್ಯುತ್ ತಯಾರು ಮಾಡ್ತಾರೆ ಅಂತ ಕೂಡ ಹೇಳಿದೆ ಅಲ್ವಾ. ಸೊ ಇದೀಗಾಗಲೇ ಕಲ್ತಿರ್ತಕ್ಕಂಥದ್ದು. ಈ ನ್ಯೂಕ್ಲಿಯರ್ ಕ್ರಿಯಾಕಾರಿಯಲ್ಲಿ ಅಷ್ಟು ಅಪಾರ ಶಕ್ತಿ ಬರ್ತದೆ ಅಂತ ಹೇಳಿದವಲ್ಲ, ಆ ಶಕ್ತಿ ಬರಲಿಕ್ಕೆ ಕಾರಣ ಎಲ್ಲಿಂದ? ಅದಕ್ಕೂ ಒಂದು ಸೂತ್ರ ಇದೆ. ಅದರ ಹೆಸರು E=mc². ಡೆಲ್ಟಾ ಇ ಅಂದರೆ ಚಿಕ್ಕ, ಡೆಲ್ಟಾ ಎಮ್ ಅಂದರೆ ಚಿಕ್ಕ ದ್ರವ್ಯರಾಶಿ ಅಂತ ಹೇಳ್ಬಿಟ್ಟು, ಡೆಲ್ಟಾ ಇ ಅಂದರೆ ಎನರ್ಜಿ ಅಂತ ಹೇಳ್ಬಿಟ್ಟು ಆಲ್ಬರ್ಟ್ ಐನ್ಸ್ಟೈನ್ ಎಂಬುವರು ಒಂದು ಸಮೀಕರಣ ಹುಡುಕಿದರು. ಅದಕ್ಕೆ ದ್ರವ್ಯರಾಶಿ ಶಕ್ತಿ ಸಮೀಕರಣ ಅಂತ ಕರೀತಾರೆ. ಏನು ಅಷ್ಟೊಂದು ಶಕ್ತಿ ಬರುತ್ತಾ ಅಂತ ಕೇಳ್ಬೋದು. ಯಾಕೆಂದರೆ ಸಿ ಅಂದ್ರೇನು? ಬೆಳಕಿನ ವೇಗ. ಸೊ ಎನರ್ಜಿ ಶಾರ್ಟಾಗಿ ಹೀಗೆ ಬರಿಬೋದು, E=mc² ಅಂತ ಶಾರ್ಟಾಗಿ. ಅದನ್ನು ಯಾಕೆ ಇದು ಡೆಲ್ಟಾ ಅಂತ ಉಪಯೋಗಿಸಿದ್ದಾರೆ ಅಂದರೆ ಚಿಕ್ಕ ಪ್ರಮಾಣ ಅಂತದಕ್ಕೆ ಡೆಲ್ಟಾ ಅಂತ ಉಪಯೋಗಿಸಿದ್ದಾರೆ. ಇಲ್ಲಿ ಸಿ ಅಂದರೆ ಬೆಳಕಿನ ವೇಗ. ಬೆಳಕಿನ ವೇಗ ಎಷ್ಟು? 3 × 10⁸ 3 ಲಕ್ಷ ಕಿಲೋಮೀಟರ್ ಪ್ರತಿ ಸೆಕೆಂಡಿಗೆ. ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ? ಅದು 9 × 10⁻16 ಆಗುತ್ತೆ. ಭಾರೀ ಶಕ್ತಿ ಉಂಟಾಗುತ್ತೆ. ಅದೇ ಕಾರಣ ಅಲ್ಲಿ ಈ ಸಮೀಕರಣ ಕೊಟ್ಟದ್ದು ಯಾರು? ಆಲ್ಬರ್ಟ್ ಐನ್ಸ್ಟೈನ್ ಅಂತ. ಯಾವುದ್ರ ಸಂಬಂಧ ಇದು? ಇದು ದ್ರವ್ಯರಾಶಿ, ಪರಮಾಣು ಬೀಜಗಳ ಮತ್ತು ಉತ್ಪನ್ನ ಪರಮಾಣುಗಳ ದ್ರವ್ಯರಾಶಿ ವ್ಯತ್ಯಾಸ, ಅದು ಶಕ್ತಿ ಅಂತ. ಶಕ್ತಿ ಇ ಅಂತ ಕರಿತೇವೆ. ಎಮ್ ಅಂದರೆ ದ್ರವ್ಯರಾಶಿ ಅಂತ ಕರಿತೇವೆ. ಸಿ ಅಂದರೆ ಬೆಳಕಿನ ವೇಗ. ಸೊ ದ್ರವ್ಯರಾಶಿ ಮತ್ತು ಶಕ್ತಿ ಸಂಬಂಧ ಇರತಕ್ಕಂಥ ಒಂದು ಸಮೀಕರಣ. ಇಲ್ಲಿ ಬೆಳಕಿನ ವೇಗ ಮಲ್ಟಿಪ್ಲೈ ಆಗೋದ್ರಿಂದ ಈ ಒಂದು ಶಕ್ತಿ ಏನಾಗಿದೆ? ಅಪಾರ ಶಕ್ತಿಯಾಗಿ ಉಂಟಾಗುತ್ತೆ ಅಂತ ಹೇಳ್ಬಿಟ್ಟು. ಗೊತ್ತಾಯ್ತಾ? ಇದು ಎಲ್ಲಿ ಸ್ಟಾರ್ಟ್ ಆಯಿತು ಮೊದಲು ಅಂತ ಕೇಳಿದರೆ, ಫಸ್ಟ್ ಅಟಾಮಿಕ್ ಪವರ್ ಸ್ಟೇಷನ್ ಎಲ್ಲಿ? ಅದು ತಾರಾಪುರ್, ಮಹಾರಾಷ್ಟ್ರ ಅಂತ ಹೇಳ್ತಾರೆ, ಅಲ್ಲಿ ಉಂಟಾಯಿತು. ಆಮೇಲೆ ರಾಣಾ ಪ್ರತಾಪ್ ಸಾಗರ್ ರಾಜಸ್ಥಾನದಲ್ಲಿ, ಆಮೇಲೆ ಕಲ್ಪಕಂ ತಮಿಳ್ನಾಡಲ್ಲಿ, ಕೈಗಾ ಕರ್ನಾಟಕದಲ್ಲಿ,
ಎಲ್ಲ ಸ್ಥಾಪನೆ ಮಾಡಿದ್ದಾರೆ. ಒಟ್ಟು ಉತ್ಪಾದನೆ ಶಕ್ತಿಯ ಉತ್ಪಾದನೆ 3% ಇದೆ ಅಷ್ಟೇ ಇದು. ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ, ಇಡೀ ದೇಶದ ಒಂದು ಕೀ ಇದ್ದಂಗೆ ಪರಮಾಣು ಶಕ್ತಿ ಸ್ಥಾವರ ಅಂದರೆ ಕೀ ಇದ್ದಂಗೆ. ಅದು ಭಾಳ ಇಂಪಾರ್ಟೆಂಟ್, ತುಂಬ ಸೇಫಾಗಿ ನೋಡ್ಕೊತಾರೆ ಅದನ್ನು. ಮತ್ತು ರಿಮೋಟ್ ಪ್ಲೇಸಸ್ ಅಂದರೆ ತುಂಬ ಹಳ್ಳಿ ಜಾಗದಲ್ಲಿ ಮಾಡ್ತಾರೆ. ಸೊ ಅದರಿಂದ ನಮಗೇನು ಹೆಮ್ಮೆ ಅಂದರೆ ಕರ್ನಾಟಕದಲ್ಲೂ ಕೂಡ ಇದೆ ಕೈಗಾ ಅಂತ. ನಮ್ಮ ಕಾರವಾರ ಕ್ಯಾಂಪಸ್ ಹೋಗಿದ್ದೀರಾ? ಕಾರವಾರ ಕ್ಯಾಂಪಸ್ ಅಲ್ಲಿ ಹತ್ತಿರ ಇದೆ, ಬರೀ ಒಂದು 20 ಕಿಲೋಮೀಟ್ರ್ ದೂರದಲ್ಲಿದೆ. ಕೈಗಾ ಅಂತ ಬರ್ತದೆ. ಅಲ್ಲಿ ಏನಿದೆ, ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡೋದು. ಯಾವುದರಿಂದ? ಪರಮಾಣು ಶಕ್ತಿಯಿಂದ. ಹೇಗೆ? ನ್ಯೂಟ್ರಾನ್ ತಾಡಿಸಿದಾಗ ಅದು ಒಡೆದು ಅಪಾರ ಶಕ್ತಿ ಬಿಡುಗಡೆ ಆಗುವಂಥದ್ದು. ಯಾವ ಸಮೀಕರಣ? E=mc². ಸರಿನಾ? ಸೊ ಈ ಥರ ತುಂಬ ಕೇಂದ್ರಗಳಿದ್ದಾವೆ. ಅದರಿಂದಾಗಿ ನಮ್ಮ ದೇಶಕ್ಕೆ ಒಂದು ವಿದ್ಯುತ್ ಉತ್ಪಾದನೆಗೆ ಒಂದು ಸಹಾಯ ಆಗುತ್ತೆ. ಆದರೆ ಅಷ್ಟೇ ಅಪಾಯಗಳು ಕೂಡ ಇದೆ. ಏನು ಅಪಾಯ? ತ್ಯಾಜ್ಯ ವಸ್ತುಗಳ ಶೇಖರಣೆ ಮತ್ತು ವಿಲೇವಾರಿ. ಅದು ವಿಕಿರಣಶೀಲ ವಸ್ತುಗಳು. ಈಗ ಬೇರಿಯಂ, ಕ್ರಿಪ್ಟಾನ್ ಅಂತೆಲ್ಲ ಹೇಳಿದ್ನಲ್ಲ, ಅಲ್ಲಿ ವಿಕಿರಣಶೀಲ ವಸ್ತುಗಳು. ಅದನ್ನು ಎಲ್ಲಿ ಇಡೋಂಗಿಲ್ಲ. ಹಾಗೇನು ಕೆಲವೆಲ್ಲ ಬೇರೆ ಬೇರೆ ಐಸೋಟೋಪ್ಗಳು ಬರ್ತವೆ, ಅವಳು ಎಲ್ಲಿ ಇಡೋಂಗಿಲ್ಲ. ಅದು ಇಟ್ಕೊಳ್ಳೋದು ಕಷ್ಟ. ಅದಕ್ಕೇನು ಮಾಡ್ತಾರೆ, ಯಾವುದೋ ಒಂದು ಗುಡ್ಡ ಬೆಟ್ಟದ ಮೇಲೆ, ಯಾವುದೇ ಪಕ್ಷಿಗಳು ಸಸ್ಯಗಳಿಲ್ಲಿರ್ತಕ್ಕಂಥ ಬೆಟ್ಟದ ಮೇಲೆ ದೊಡ್ಡ ದೊಡ್ಡ ಕಾಂಕ್ರೀಟ್ನ ಟ್ಯಾಂಕ್ ಮಾಡ್ತಾರೆ. ಆ ಟ್ಯಾಂಕ್ ಒಳಗೆ ಅದನ್ನು ಹೆಲಿಕಾಪ್ಟರ್ ಬಂದು ಅದನ್ನು ಸುರಿತಾರೆ. ಕೈಯಲ್ಲಿ ಸುರಿಯೋಂಗಿಲ್ಲ, ಅವರು ಸುತ್ತೋಗ್ತಾರೆ. ಸುಮ್ಮನೆ ಸ್ವಿಚ್ ಹತ್ತಿರ ಸಾಕು, ಬಿದ್ದುಬಿಡ್ತು ಕೆಳಗೆ. ಮತ್ತು ಅದನ್ನು ಬಂದೋಬಸ್ತ್ ಮಾಡಿ ಮುಚ್ಚುತ್ತಾರೆ. ಆದರೂ ಕೂಡ ಅಪಾಯ ಇದೆ. ಉದಾಹರಣೆ ನೀವು ಕೇಳಿರ್ಬೋದು, ರಷ್ಯಾದಲ್ಲಿ ಚರ್ನೋಬಿಲ್ ಅಂತ ಒಂದು ಪ್ರದೇಶ ಇದೆ. ಅಲ್ಲಿ ಈ ಪರಮಾಣು ವಿದ್ಯುತ್ ಶಕ್ತಿ ಸ್ಥಾವರದ ಹತ್ತಿರದಲ್ಲಿ ಇರತಕ್ಕಂಥ ಒಂದು ಪ್ರದೇಶದಲ್ಲಿ ರಷ್ಯಾ ದೇಶ ಭಾಳ ಅಡ್ವಾನ್ಸ್ಡ್ ಕಂಟ್ರಿ. ಅಲ್ಲಿ ಬೇಕಾದಷ್ಟು ವೈಜ್ಞಾನಿಕ ಸಂಶೋಧನೆಗಳಿದ್ದಾವೆ. ಆದರೂ ಕೂಡ ಅವರು ಸೋತೋಗಿದ್ದಾರೆ. ಚರ್ನೋಬಿಲ್ನಲ್ಲಿ ಏನು ಲಕ್ಷಾಂತರ ಮಂದಿ ಸತ್ತೋದ್ರು. ಯಾಕೆ ಸತ್ತೋದ್ರು? ತ್ಯಾಜ್ಯವನ್ನು ಇದು ಮಾಡುವಾಗ, ವಿಲೇವಾರಿ ಮಾಡುವಾಗ ಏನಾಗಿದೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಅದರಿಂದಾಗಿ ಲಕ್ಷಾಂತರ ಮಂದಿ ಸತ್ತೋದ್ರು. ಪ್ರಾಣಿಗಳು, ಪಕ್ಷಿಗಳು ಸತ್ತೋದ್ವು. ಗಿಡ ಮರಗಳಿಗೆ ಎಫೆಕ್ಟ್ ಆಯಿತು. ಆಯಿತಾ? ಇದು ಆಕಸ್ಮಿಕ ಸೋರಿಕೆ ಅಂತ ಹೇಳ್ತಾರೆ, ಲೀಕೇಜ್ ಅದಾಗುತ್ತೆ. ಅದರಿಂದ ಬಹಳ ಅಪಾಯಕಾರಿ. ಆಮೇಲೆ ಇದು ಬಹಳ ದುಬಾರಿಯಾಗಿರುತ್ತೆ, ತುಂಬ ಕಾಸ್ಟ್ಲಿ ಮಾಡೋದು. ಆದರೂ ಕೂಡ ಮಾಡ್ತಾರೆ. ಯಾಕೆಂದರೆ ಇದೊಂದು ಶಕ್ತಿ ಮಾತ್ರ, ನ್ಯೂಕ್ಲಿಯರ್ ಶಕ್ತಿ ಮಾತ್ರ ಏನಾಗುತ್ತೆ, ಸೂರ್ಯನ ಶಕ್ತಿ ಸಹಾಯ ಇಲ್ಲದೆ ಆಗುತ್ತಾ ಒಂದು ಶಕ್ತಿಯ ಮೂಲ. ಇದಕ್ಕೆ ಸೂರ್ಯನಿಂದ ಯಾವ ರೀತಿ ಪ್ರಯೋಜನ ಇಲ್ಲ ಇದರಲ್ಲಿ. ಆಮೇಲೆ ಯುರೇನಿಯಂ 235 ಏನಿದೆ, ಅದು ಬರೀ 0.7% ಅಷ್ಟು ಮಾತ್ರ ಸಿಗೋದು. ಇನ್ನು 99.3% ಅಷ್ಟು 237 ಇದೆ. ಸೊ 235 ಆ್ಯಂಡ್ 237 ನೋಡೋದಿದೆಯಲ್ಲ, ಅದು ತುಂಬ ಕಷ್ಟ ಕೆಲಸ. ಹಾಗಾಗಿ ಇದು ಯುರೇನಿಯಂ ಸಿಗೋದೇ ಕಷ್ಟ, ಪ್ರತ್ಯೇಕಿಸೋದು ಮತ್ತೂ ಕಷ್ಟ, ಅದನ್ನು ತರೋದು ಕಷ್ಟ, ಅದನ್ನು ಉಪಯೋಗಿಸೋದು ಕಷ್ಟ. ಆದರೂ ಕೂಡ ಮಾಡ್ತಾರೆ, ಯಾಕೆಂದರೆ ಅಷ್ಟು ಉಪಯೋಗ ಇದೆ ಅಂತ. ಸೊ ಮುಖ್ಯವಾಗಿ 3% ಅಷ್ಟು ಶಕ್ತಿ ಅದಕ್ಕೆ ನಮ್ಮ ದೇಶದಲ್ಲಿ ಸಿಗುತ್ತೆ. ಆಮೇಲೆ ಪರಮಾಣು ಶಕ್ತಿ ಸ್ಥಾವರಗಳ ವಿನ್ಯಾಸದ ಪೂರ್ವದಲ್ಲಿ ಪರಮಾಣು ಬಾಂಬ್ನಂತಹ ವಿನಾಶಕಾರಿ ಕಾರ್ಯಗಳಿಗೆ ಬಳಸಲಾಗುತ್ತಿತ್ತು. ಈ ವಿದ್ಯುತ್ ಸ್ಥಾವರ ಮಾಡೋ ಮೊದಲು, ಅಂದರೆ 2ನೇ ಮಹಾಯುದ್ಧ ಸಮಯದಲ್ಲಿ, ಮುಖ್ಯವಾಗಿ 1945 ಸೆಪ್ಟೆಂಬರ್ ತಿಂಗಳಲ್ಲಿ, ನೆನಪಿದೆಯಾ? ನೀವೆಲ್ಲ ಹುಟ್ಟೇ ಇರಲಾಗ ಅಲ್ವಾ? ಕೇಳಿರ್ತೀರ. ಇವಾಗಲೂ ಕೂಡ ನಮ್ಮ ಯೂಟ್ಯೂಬ್ ಅಥವಾ ನಿಮ್ಮ ಒಂದು ಗೂಗಲ್ ಹುಡುಕಿದ್ರೆ ಗೊತ್ತಾಗುತ್ತೆ ಏನಾಗಿದೆ ಅಂತ. ಆ ಟೈಮ್ನಲ್ಲಿ ಏನಂದರೆ, 2 ಬಾಂಬು ಹಾಕಿದಾಗ ಆ ಬಾಂಬ್ನಿಂದ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ, ಲಕ್ಷಾಂತರ ಮಂದಿ ತೀರೋಗಿದ್ದಾರೆ. ಇವತ್ತಿಗೂ ಕೂಡ ಅದರ ಅಪಾಯ ಇದೆ. ಸೊ ವಿನಾಶಕಾರಿ ಕಾರ್ಯ. ಐನ್ಸ್ಟೈನ್ ಯಾವತ್ತೂ ಕೂಡ ಹೇಳಿಲ್ಲ ಬಾಂಬ್ ಮಾಡಿಬಿಟ್ಟು ಸಾಯಿಸಿರಿ ಅಂತ. ಅವನು ಸಮೀಕರಣ ಕೊಟ್ಟದಷ್ಟೇ. ಸಮೀಕರಣ ಕೊಟ್ಟು ಒಳ್ಳೆಯದು ಉಪಯೋಗಿಸ್ಬೋದು ಅಂತ ಹೇಳಿದಷ್ಟೇ ಹೊರತು ಅದನ್ನು ಬಾಂಬ್ ಮಾಡಿ ಜನಗಳಿಂದ ಸಾಯಿಸಕ್ಕೆ ಉಪಯೋಗಿಸಿ ಅಂತ ಹೇಳಿಲ್ಲ. ಹಾಗಾಗಿ ಐನ್ಸ್ಟೈನಿಗೆ ಕೂಡ ಬೇಸರ ಆಗಿಬಿಟ್ಟು ವಿಜ್ಞಾನನೇ ಬೇಡ ಅಂತೇಳಿ ಪುಸ್ತಕ ಎಲ್ಲ ಎಸ್ಬಿಟ್ರಂತೆ, ವಿಜ್ಞಾನದ ಪುಸ್ತಕಗಳೆಲ್ಲ. ಆ ಜಾಗದಲ್ಲಿ ಈಗ ರಾಮಾಯಣ, ಮಹಾಭಾರತ, ಭಗವದ್ಗೀತೆ ತಗೊಂಡು ನಮ್ಮ ದೇಶದ ಒಂದು ಸಂಸ್ಕೃತಿಯನ್ನು ಅನುಸರಿಸಿದರು ಅಂತ ಹೇಳ್ತಾರೆ. ಸೊ ಆದ್ದರಿಂದ ಇದರಲ್ಲಿ ಪರಮಾಣು ಬಾಂಬ್ ಅಂದರೆ ಅದಕ್ಕೆ ಹೇಳ್ತಾರೆ ಏನಂದರೆ
ಆ್ಯನ್ ಎಜುಕೇಷನ್ ವಿದೌಟ್ ಕ್ಯಾರೆಕ್ಟರ್, ಚಾರಿತ್ರ್ಯ ಇಲ್ಲದಿರುವಂಥ ವಿದ್ಯೆ. ಸೈನ್ಸ್ ವಿದೌಟ್ ಹ್ಯುಮ್ಯಾನಿಟಿ, ಮಾನವೀಯತೆ ಇಲ್ಲದಿರ್ತಕ್ಕಂಥ ವಿಜ್ಞಾನ. ಕಾಮರ್ಸ್ ವಿದೌಟ್ ಮೊರಾಲಿಟಿ, ನೈತಿಕತೆ ಇಲ್ಲದಿರ್ತಕ್ಕಂಥ ವಾಣಿಜ್ಯ. ಪೊಲಿಟಿಕ್ಸ್ ವಿದೌಟ್ ಪ್ರಿನ್ಸಿಪಲ್, ತತ್ವ ಇಲ್ಲದಿರ್ತಕ್ಕಂಥ ರಾಜಕೀಯ. ಈಸ್ ಯೂಸ್ಲೆಸ್ ಆ್ಯಂಡ್ ಡೇಂಜರಸ್ ಅಂತ, ಅದು ನಿರುಪಯುಕ್ತ ಮತ್ತು ಅಪಾಯಕಾರಿ. ಈ ಮಾತನ್ನು ಭಗವಾನ್ ಬಾಬಾ ಹೇಳ್ತಾಯಿದ್ರು, ಗಾಂಧೀಜಿ ಕೂಡ ಹೇಳ್ತಾಯಿದ್ರು, ಗೊತ್ತಾ. ಸೊ ಅಪಾಯಕಾರಿ ಅಂತ ಹೇಳ್ಬಿಟ್ಟು. ಉದಾಹರಣೆಗೆ ಇದೇ ಸಾಕ್ಷಿ ಅದಕ್ಕೆ. ಪರಮಾಣು ಬಾಂಬಿನಿಂದ ಏನು ಲಕ್ಷಾಂತರ ಮಂದಿಗೆ ತೊಂದರೆ ಆಯಿತು, ಅದು ವಿಜ್ಞಾನದ ಒಂದು ಹಾನಿ. ಆಮೇಲೆ ಇನ್ನೊಂದು ರೀತಿಯ ಒಂದು ಕ್ರಿಯೆ ಇದೆ, ಅದಕ್ಕೆ ಬೈದಿಕ ಸಮ್ಮಿಳನ ಅಂತ ಕರೀತಾರೆ. ನಾನಾಗ ತಾನು ಈ ಲಾಡು ಬಗ್ಗೆ ಹೇಳ್ತಾ ಇದ್ದೆ. ಇದರಲ್ಲಿ ಏನು ಮಾಡ್ತಾರೆ, ಅದಕ್ಕೆ ಸರಿ ವಿರುದ್ಧವಾಗಿ ಹಗುರವಾದ ಬೀಜ ಪ್ರಮಾಣ ತಗೊಳ್ತಾರೆ. ಹಗುರ ಅಂದರೆ ಯಾವುದು? ಹೈಡ್ರೋಜನ್. ಉದಾಹರಣೆಗೆ ಹೈಡ್ರೋಜನ್ನಲ್ಲಿ ಡ್ಯೂಟೀರಿಯಮ್ ಅಂತ ಇದೆ. ಆ ಡ್ಯೂಟೀರಿಯಮ್ ತಗೊಂಡು ನೋಡಿ, ಇದು ಡ್ಯೂಟೀರಿಯಮ್ ಪ್ಲಸ್ ಡ್ಯೂಟೀರಿಯಮ್ ಆದಾಗ ಅದು ಟ್ರೀಶಿಯಮ್ ಅಂತ ಆಗುತ್ತೆ, ಅಥವಾ ಹೀಲಿಯಮ್ ಅಂತ ಆಗುತ್ತೆ, ಮತ್ತು ನ್ಯೂಟ್ರಾನ್ ಬಿಡುಗಡೆ ಆಗುತ್ತೆ. ಇವೆರಡು ಮಾಡಬೇಕಾದ್ರೆ ಅಪಾರ ಶಕ್ತಿ ಬೇಕಾಗುತ್ತೆ. ಎಲ್ಲಿಂದ ಬರುತ್ತೆ? ವಿದಳನದಿಂದ ಸಿಗುತ್ತೆ ಶಕ್ತಿ ಇದಕ್ಕೆ. ಸೊ ಈ ಥರ ಹೈಡ್ರೋಜನ್ನ ಹೀಲಿಯಮ್ ಆಗಿ ಮಾಡುವಂಥದ್ದಕ್ಕೆ ಏನಂತಾರೆ? ಬೈಜಿಕ ಸಮ್ಮಿಳನ ಅಂತ ಕರೀತಾರೆ. ಇದಕ್ಕೆ ಬೈಜಿಕ ಕ್ರಿಯೆ ಅಂತ ಕರೀತಾರೆ ಅಲ್ವಾ. ಎಲ್ಲಿದೆ ಇದು ಮುಖ್ಯವಾಗಿ ಅಂತ ಕೇಳಿದರೆ, ಸೂರ್ಯನಲ್ಲಿ ಇದಕ್ಕೆ ಕ್ರಿಯೆ ನೋಡ್ಬೋದು ಮತ್ತು ನಕ್ಷತ್ರಗಳು ನೋಡ್ಬೋದು. ಸೂರ್ಯನ ವಯಸ್ಸೆಷ್ಟೀಗ? 5,000 ಬಿಲಿಯನ್ ವರ್ಷ ಅಲ್ವಾ. ಅಷ್ಟು ವರ್ಷಗಳಿಂದ ಇದ್ದರೂ ಕೂಡ ಸೂರ್ಯನ ಶಕ್ತಿ ಕಡಿಮೆ ಆಗಿಲ್ಲ. ಇನ್ನೆಷ್ಟು ವರ್ಷ ಇರ್ತಾನೆ? 5,000 ಬಿಲಿಯನ್ ವರ್ಷ ಇರ್ತಾನೆ. ಅದರ ಶಕ್ತಿ ಕಡಿಮೆ ಆಗಲಿಲ್ಲ. ಕಾರಣ ಏನು ಅಂದರೆ ಇದೇ ಕಾರಣ. ಅದರಲ್ಲಿ ಹೈಡ್ರೋಜನ್ ಹೀಲಿಯಮ್ ಆಗಿ ಮಾರ್ಪಡ್ತದೆ. ಆ ಶಕ್ತಿ ನಿರಂತರವಾಗಿರ್ತದೆ. ಹಾಗಾಗಿ ಇದು ಲಕ್ಷಾಂತರ ಡಿಗ್ರಿ ತಾಪಮಾನ ಉಂಟಾಗುತ್ತೆ ಮತ್ತು ಲಕ್ಷಾಂತರ ಪ್ಯಾಸ್ಕಲ್ ಅಂತ ಒತ್ತಡ ಉಂಟಾಗುತ್ತೆ. ಸೊ ಒತ್ತಡ ಅಂದ್ರೇನು? ಈಗ ನಿಮಗೆ ಕೂಡ ಒತ್ತಡ ಮಾಡ್ತಾರೆ, ಪರೀಕ್ಷೆಯಲ್ಲಿ ಮಾರ್ಕ್ಸ್ ತೆಗಿ ಅಂತ ಒತ್ತಡ ಮಾಡ್ತಾರೆ ಅಲ್ವಾ. ಆ ಮನೆಯವರು ಅಷ್ಟು ತೆಗ್ದಾರೆ, ಈ ಮನೆ ಇಷ್ಟು ತೆಗ್ದಾರೆ, ನೀನು ಯಾಕೆ ಇಷ್ಟು ತೆಗಿತೀಯಾ, ಜಾಸ್ತಿ ಓದು ಬರೀ ಅಂತ ಒತ್ತಾಯ ಹಾಕ್ತಾರೆ. ಆ ಥರ ಒತ್ತಡ ಒಳ್ಳೆಯದಲ್ಲ. ಅದು ಈ ಕಾಲ ಪೇರೆಂಟ್ಸ್ ಏನು ಮಾಡ್ತಾರೆ, ನಮ್ಮ ಮಗ ಅಥವಾ ಮಗಳು ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಲಿ ಅಂತ ಹೇಳ್ಬಿಟ್ಟು ಸಖತ್ತು ಒತ್ತಡ ಹಾಕ್ತಾರೆ. ಅದು ಒಳ್ಳೆಯದಲ್ಲ. ನ್ಯಾಚುರಲಾಗಿ ಬೆಳಿಬೇಕು, ಅದು ಚೆಂದ. ಸೊ ಆದರೆ ಈ ಒತ್ತಡನ ತಪ್ಪಿಸೋಕ್ಕಾಗೋದಿಲ್ಲ. ಸೊ ಲಕ್ಷಾಂತರ ಪಾಸ್ಕಲ್ ಅಂದರೆ ಅದು ಒತ್ತಡದ ಮಾನ. ಒಂದು ಕೆಲಸದ ದರ ಏನಿದೆ ಅದಕ್ಕೆ ಒತ್ತಡ ಅಂತ ಕರೀತಾರೆ, ರೇಟ್ ಆಫ್ ವರ್ಕ್ ಡನ್ ಅಂತ. 1 ಪಾಸ್ಕಲ್ ಅಂದರೆ 1 ಜೌಲ್ ಕೆಲಸ 1 ಸೆಕೆಂಡಲ್ಲಿ ನಡೆದರೆ ಅದಕ್ಕೆ 1 ಪಾಸ್ಕಲ್ ಅಂತ ಕರೀತಾರೆ. ಆ ಒತ್ತಡಕ್ಕೆ 1 ಪಾಸ್ಕಲ್ ಅಂತ ಹೆಸರು. ನೀವು ಸಿಂಪಲಾಗಿ ಹೇಳಬೇಕಾದ್ರೆ ಒಂದು ಬಲೂನ್ ತೊಗೊಳ್ರಿ, ಫುಲ್ ಗಾಳಿ ತುಂಬಿಸ್ರಿ, ಅದ್ರ ಒತ್ತರಿ ಹಿಂಗೆ, ಅವಾಗೇನಂತೆ ಶೇಪ್ ಚೇಂಜ್ ಆಗುತ್ತೆ, ಚಿಕ್ಕದಾಗುತ್ತೆ ಬಲೂನ್. ಸರಿನಾ? ಯಾಕೆ? ಒತ್ತಡ ಕಡಿಮೆ ಆಗುತ್ತೆ. ಸೊ ನಾವು ಒತ್ತಡ ಹೆಚ್ಚು ಹಾಕಿದಾಗ ಗಾತ್ರ ಕಮ್ಮಿ ಆಗುತ್ತೆ, ಅದಕ್ಕೆ ಚಿಕ್ಕದಾಗಿ ಕಾಣಿಸುತ್ತೆ. ಸರಿನಾ? ಸೊ ಹಾಗೆ ಲಕ್ಷಾಂತರ ಪ್ಯಾಸ್ಕಲ್ ಒತ್ತಡ ಇರುತ್ತೆ. ಆ ಲಕ್ಷಾಂತರ ಪ್ಯಾಸ್ಕಲ್ ಒತ್ತಡ ಇರ್ತದೆ, ಲಕ್ಷಾಂತರ ಡಿಗ್ರಿ ತಾಪಮಾನ ಇರುತ್ತೆ. ಅದು ಸಮ್ಮಿಳನ ಸಮಾಚಾರ. ಸೊ ವಿದಳನ ಮತ್ತು ಸಮ್ಮಿಳನಕ್ಕೆ ಏನು ವ್ಯತ್ಯಾಸ ಅಂತ ಕೇಳಿದರೆ, ವಿದಳನದಲ್ಲಿ ಭಾರವಾದ ಪರಮಾಣುಗಳನ್ನು ನ್ಯೂಟ್ರಾನ್ ತಾಡಿಸ್ಬೇಕಾಗತ್ತೆ, ಆಗುವ ಶಕ್ತಿ ಬಿಡುಗಡೆ ಆಗುತ್ತೆ. ಇದರಲ್ಲಿ ಹಗುರವಾದ ಪ್ರಮಾಣ ತಗೊಳ್ತಾರೆ, ಅದು ಭಾರವಾದ ಪ್ರಮಾಣವಾಗಿ ಮಾರ್ಪಡ್ತದೆ ಅಂತ. ಒಂದನೇದು. ಎರಡನೇದು, ಅಲ್ಲಿ ಸರಪಳಿ ಕ್ರಿಯೆ ನಡೀತದೆ. 3, 9, 27 ಅಂತ ಹೇಳಿದಲ್ಲ, ನ್ಯೂಟ್ರಾನ್ ಉಂಟಾಗುವಂಥದ್ದು. ಇಲ್ಲಿ ಸಮ್ಮಿಳನ ಕ್ರಿಯೆ ನಡೆಯೋದಿಲ್ಲ. ಆಮೇಲೆ ಅದನ್ನು ನ್ಯೂಕ್ಲಿಯರ್ ಬಾಂಬ್ ತಯಾರಿಸಲು ಉಪಯೋಗಿಸ್ತಾರೆ, ಪರಮಾಣು ಬಾಂಬ್ ಅಂತ. ಇದನ್ನು ಹೈಡ್ರೋಜನ್ ಬಾಂಬ್ ಅಂತ. ಅದು ಇನ್ನೂ ಅಪಾಯಕಾರಿ. ಅಕಸ್ಮಾತಿಗೆ ಬೇರೆ ದೇಶಗಳು ಏನಾದರೂ ಬಾಂಬ್ ಹೊಡೆದ್ರೆ 3 ಬಾಂಬ್ ಸಾಕು ಇಡೀ ಜಗತ್ತನ್ನು ಸರ್ವನಾಶ ಮಾಡ್ಬೋದು. ಅದವ್ರಿಗೆ ಗೊತ್ತಿದೆ, ಮಾಡ್ಕೊಂಡು ಕೂತಿದ್ದಾರೆ. ಅಮೇರಿಕಾ, ರಷ್ಯಾ, ಜರ್ಮನಿ ಎಲ್ಲ ಮಾಡ್ಕೊಂಡು ಕೂತಿದ್ದಾರೆ. ಆದರೆ ಅವರು ಅದನ್ನು ಉಪಯೋಗಿಸೋಕ್ಕೆ ಆಗ್ತಾಯಿಲ್ಲ, ಅವರು ಹೋಗ್ತಾರೆ. ಸೊ ಈ ಥರ ಕೆಲವು ವ್ಯತ್ಯಾಸಗಳಿದ್ದಾವೆ. ಆಮೇಲೆ ಈ ಸೂರ್ಯ ಮತ್ತು ನಕ್ಷತ್ರದಲ್ಲಿ ನಾವು ಬೈಜಿಕ ಸಮ್ಮಿಳನ ನೋಡುವಂಥದ್ದು. ಬೈಜಿಕ ಕ್ರಿಯಾಕಾರಿಯಲ್ಲಿ ನಾವು ಈ ಒಂದು ಬೈಜಿಕ ವಿದಳನ ಕ್ರಿಯೆಯನ್ನು ನೋಡುವಂಥದ್ದು. ಆಮೇಲೆ ಅದಕ್ಕೆ ನ್ಯೂಟ್ರಾನ್ಗಳು ಬೇಕಾಗುತ್ತೆ ವಿದಳನ ಮಾಡಬೇಕಾದ್ರೆ. ಇಲ್ಲಿ ನ್ಯೂಟ್ರಾನ್ಗಳು ಬೇಕಾಗಿಲ್ಲ, ನ್ಯೂಟ್ರಾನ್ ಉಂಟಾಗುತ್ತೆ. ಸೊ ಈ ಥರ ಹಲವಾರು ವ್ಯತ್ಯಾಸಗಳಿದ್ದಾವೆ, ಅದನ್ನು ಕೂಡ ನೋಡ್ಕೊಳ್ಳಿ. ಆಮೇಲೆ
ಇದನ್ನು ಇನ್ನು ಪ್ರಯೋಗಶಾಲೆಯಲ್ಲಿ ಮಾಡೋದು ಕಷ್ಟ ಆಗಿದೆ. ಅಂದರೆ ಇದನ್ನು ವಿದ್ಯುತ್ ಸ್ಥಾವರ ಮಾಡಲಿಕ್ಕೆ, ವಿದ್ಯುತ್ ಶಕ್ತಿ ಮಾಡಲಿಕ್ಕೆ ಆಗ್ತಾಯಿಲ್ಲ ಇದನ್ನು. ಆದರೆ ಅದನ್ನು ವಿದ್ಯುತ್ ಶಕ್ತಿಯಾಗಿ ಕೂಡ ಮಾಡಲಿಕ್ಕಾಗತ್ತೆ, ಒಳ್ಳೆ ರೀತಿ ಉಪಯೋಗಿಸೋಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಹೈಡ್ರೋಜನ್ ಬಾಂಬ್ ಎಂಬುದು ಉಷ್ಣ ಬೈಜಿಕ ಸಮ್ಮಿಳನ ಕ್ರಿಯೆಯನ್ನು ಆಧರಿಸಿದೆ ಅಂತ ಹೇಳ್ಬಿಟ್ಟು. ಇವಾಗ ಪರಿಸರ ಮೇಲೆ ಪ್ರಮಾಣ ಏನಾಗುತ್ತೆ, ಪರಿಣಾಮ ಏನಾಗುತ್ತೆ ನೋಡೋಣ. ನಾವು ಆಯ್ಕೆ ಮಾಡೋ ಶಕ್ತಿಯ ಮೂಲವು ಆಕಾರದಿಂದ ಶಕ್ತಿಯನ್ನು ಪಡೆಯುವ ಸೌಲಭ್ಯ ಸಾಧ್ಯತೆ ಅದನ್ನು ಅವಲಂಬಿಸ್ಕೊಂಡಿದೆ ಅಂತ ಹೇಳ್ಬಿಟ್ಟು. ಸೊ ಆಕಾರ ಅಂದ್ರೇನು? ಉದಾಹರಣೆಗೆ ಸೂರ್ಯ ಎಂಬುದು ಒಂದು ಆಕಾರ, ನೀರು ಒಂದು ಆಕಾರ ಅಲ್ವಾ, ಗಾಳಿ ಒಂದು ಆಕಾರ, ಅದನ್ನು ಅವಲಂಬಿಸ್ಕೊಂಡಿದೆ. ಮತ್ತು ಒಂದು ತಾಂತ್ರಿಕತೆಯ ಕ್ಷಮತೆ ಅಂತ ಹೇಳ್ತಾರೆ. ಅಂದ್ರೇನು? ಈಗ ಉದಾಹರಣೆಗೆ ಗಾಳಿಯಿಂದ ಶಕ್ತಿ ಪಡಿಬೇಕಾದ್ರೆ ನಿಮಗೆ ವಿಂಡ್ ಮಿಲ್ ಅಂತ ಬೇಕಾಗುತ್ತೆ ಅಲ್ವಾ. ಹಾಗೆ ನೀವು ಗೋಬರ್ ಗ್ಯಾಸ್ ಅಂತ ಪಡಿಬೇಕಾದ್ರೆ ಅದಕ್ಕೊಂದು ವಿಶೇಷ ರೀತಿಯ ಒಂದು ಡೂಮ್ ಸ್ಟ್ರಕ್ಚರ್ ಬೇಕಾಗುತ್ತೆ ಅಲ್ವಾ. ಸೊ ಅದಕ್ಕೆ ತಾಂತ್ರಿಕತೆ ಅಂತ ಹೇಳ್ತಾರೆ. ಇನ್ನೊಂದು ಆರ್ಥಿಕ ಸಫಲತೆ, ಹಣದ ಖರ್ಚು ಕೂಡ ನೋಡಬೇಕಾಗತ್ತೆ. ಸೊ ಇವೆಲ್ಲ ಏನಾಗ್ತದೆ, ಇದ್ರ ಮೇಲೆ ಪರಿಸರಕ್ಕೆ ಪರಿಣಾಮ ಬೀಳ್ತದೆ. ಸೊ ಶಕ್ತಿಯ ಮೂಲ ಉಪಯೋಗಿಸೋದ್ರಿಂದ ಪರಿಸರದಲ್ಲಿ ಉಂಟಾಗುವ ಹಾನಿ ಎಂಬ ಅಂಶಗಳ ಮೇಲೆ ಅವಲಂಬಿತವಾಗಿದೆ. ಈಗಾಗಲೇ ಹೇಳಿದ ಹಾಗೆ ನ್ಯೂಕ್ಲಿಯರ್ ಕ್ರಿಯಾಕಾರಿಯಿಂದ ಎಷ್ಟೋ ಅಪಾಯಗಳಿದೆ, ಅದರ ವೇಸ್ಟಿಂದ ಭಾಳ ಅಪಾಯ ಇದೆ, ಪರಿಸರ ಮೇಲೆ ಭಾಳ ಪ್ರಭಾವ ಬೀರುತ್ತೆ ಅಲ್ವಾ. ಸೊ ಹೀಗೆ ಕೆಲವು ಒಳ್ಳೆಯದು ಇರುತ್ತೆ, ಕೆಲವು ತೊಂದರೆಯೂ ಇರುತ್ತೆ. ಈಗ ಗೋಬರ್ ಗ್ಯಾಸಿಂದ ಪರಿಸರಕ್ಕೆ ತುಂಬ ಸಹಾಯ ಇದೆ. ಯಾಕೆಂದರೆ ಅದರಿಂದ ಸಿಗುವಂಥ ಗೊಬ್ಬರದಿಂದ ಸಸ್ಯಗಳಿಗೆಲ್ಲ ಉಪಯೋಗ ಆಗುತ್ತೆ. ಸೊ ಅದರಿಂದ ಪರಿಣಾಮ ಅಂತ ಕರೀತಾರೆ. ಒಳ್ಳೆಯ ಪರಿಣಾಮವೂ ಇರ್ತದೆ, ಕೆಟ್ಟ ಪರಿಣಾಮವೂ ಇರ್ತದೆ. ಉದಾಹರಣೆಗೆ ಸಂಪೀಡಿತ ನೈಸರ್ಗಿಕ ಅನಿಲ ಅಂತ ಬರ್ತದೆ, CNG ಅಂತ. ಆ ಇಂಧನ ಭಾಳ ಪರಿಶುದ್ಧವಾಗಿರುತ್ತೆ, ಆದರೆ ಮತ್ತು ಇದನ್ನು ಉಪಯೋಗಿಸೋದ್ರಿಂದ ವಾತಾವರಣಕ್ಕೆ ಹೆಚ್ಚು ಅಪಾಯ ಇಲ್ಲ ಅಂತ. ಅದನ್ನೇ ಆಮೇಲೆ ಇದು ಡೆಲ್ಲಿ ಇಸ್ ದ ವರ್ಸ್ಟ್ ಹಿಟ್ ಸಿಟಿ ಅಂತ ಹೇಳ್ತಾರೆ. ನಮ್ಮ ಏಷ್ಯಾದಲ್ಲಿ ಅತೀ ಹೆಚ್ಚು ಮಲಿನವಾದಂಥ ಒಂದು ಸಿಟಿ ಅಂದರೆ ಡೆಲ್ಲಿ. ಯಾಕೆ? ವಾಹನಗಳ ಸಂಖ್ಯೆ ಜಾಸ್ತಿ. ವಾಹನ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡು, ನೈಟ್ರೋಜನ್ ಆಕ್ಸೈಡು, ಬೇರೆ ಬೇರೆ ಥರ ಅನಿಲಗಳು, ಕಾರ್ಬನ್ ಮೊನಾಕ್ಸೈಡು ಅಂತ ಅನಿಲಗಳು ಬರುತ್ತೆ. ಅದರಿಂದಾಗಿ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದನ್ನೇನು ಮಾಡಬೇಕು, CNGನ ಉಪಯೋಗಿಸ್ತಾರೆ, ಕಂಪಲ್ಸರಿ ಮಾಡಿದ್ದಾರೆ ಎಲ್ಲ ವೆಹಿಕಲ್ಸ್ ಕೂಡ. ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ. ಎಲ್ಲಿ ಸಿಗುತ್ತೆ ನೈಸರ್ಗಿಕ ಅನಿಲ? ಭೂಮಿ ಒಳಗೆ ಸಿಗ್ತದೆ. ಪೆಟ್ರೋಲಿಯಮನ್ನು ಯಾವತ್ತೂ ತೆಗಿತಾರೋ ಅದೇ ಥರ ಇದು ಕೂಡ ಬರ್ತದೆ ಅಂತ ಹೇಳ್ಬಿಟ್ಟು. ಎರಡನೇದು, ಪಳೆಯುಳಿಕೆ ಇಂಧನಗಳ ದಹನದಿಂದ ವಾಯು ಮಾಲಿನ್ಯ ಉಂಟಾಗುತ್ತೆ. ಪಳೆಯುಳಿಕೆ ಇಂಧನ ಯಾವುದು? ಮುಖ್ಯವಾಗಿ ಕಲ್ಲಿದ್ದಲು, ಆಮೇಲೆ ಪೆಟ್ರೋಲಿಯಮ್ಮು ಮತ್ತು ನೈಸರ್ಗಿಕ ಅನಿಲ, ಇವೆಲ್ಲ ಅದರ ದಹನ ಮಾಡುವಾಗ ವಾಯು ಮಾಲಿನ್ಯ ಉಂಟಾಗುತ್ತೆ. ಸೊ ಅದು ಒಂದು ತೊಂದರೆ. ಸೊ ಇನ್ನು ಎರಡು ಥರ ಇಂಧನಗಳಿದ್ದಾವೆ. ಒಂದನೇದು ನವೀಕರಿಸಲಾಗದ ಇಂಧನಗಳು, ಅಂದರೆ ಖಾಲಿ ಆಗೋದು ಅಂತ. ಖಾಲಿ ಆಗುವಂಥದ್ದು ಯಾವುದು? ಉದಾಹರಣೆಗೆ ಪಳೆಯುಳಿಕೆ ಇಂಧನ, ಕಲ್ಲಿದ್ದಲು, ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ. ಇದೇ ಥರ ಖರ್ಚಾಗ್ತಾ ಬಂದರೆ ಈ ಥರ ಲಕ್ಷಾಂತರ ವೆಹಿಕಲ್ಸ್ ಬಂದಿದ್ದಾವೆ. ಈಗ ದಿನಕ್ಕೊಂದಷ್ಟು ವೆಹಿಕಲ್ ಬರ್ತವೆ ರೋಡಿಗೆ, ಹೊಸ ಹೊಸ ಸ್ಟೈಲು. ಬೈಕಲ್ಲಿ ಬೇರೆ ಬೇರೆ ಥರ ಬೈಕ್ಗಳು, ಕಾರಲ್ಲಿ ಬೇರೆ ಬೇರೆ ಥರ ಕಾರ್ಗಳು, ಒಂದೊಂದು ಡಿಸೈನ್ ಹಾಕ್ತಾಯಿದ್ದಾರೆ. ಒಂದೊಂದಕ್ಕೂ ಒಂದೊಂದು ಸ್ಪೆಷಲ್. ಇವಾಗಂತೂ ಈಗ ಹೊಸದಾಗಿ ಸೋಲಾರ್ ಎನರ್ಜಿ, ಸೌರಶಕ್ತಿನ ಉಪಯೋಗಿಸಿರುವಂಥದ್ದು. ಇನ್ನೂ ಹೊಸ ಟೆಕ್ನಾಲಜಿ ಅಂದರೆ ಡ್ರೈವರೇ ಇಲ್ಲ ಅಂತ ಕಾರು, ಅಂತ ರೈಲು ಬರೋಕ್ಕೆ ಶುರುವಾಗಿದೆ. ಈ ಥರ ಇದ್ದಾವೆ. ಸೊ ಅದರಿಂದ ಪಳೆಯುಳಿಕೆ ಇಂಧನ ಇದ್ದರೆ ಏನಾಗುತ್ತೆ, ಅದರಿಂದ ಈ ಥರ ಖಾಲಿ ಆಗ್ತಾ ಇದ್ದರೆ ಕೆಲವೇ ವರ್ಷ, 20-30 ವರ್ಷದಲ್ಲಿ ಪೆಟ್ರೋಲೇ ಸಿಗೋದಿಲ್ಲ. ಇವಾಗ ₹100 ಲೀಟ್ರ್ ಪೆಟ್ರೋಲ್ ಆಗಿದೆ ಅಲ್ವಾ. ಈ ಥರ 100, 200, 300 ಹಿಂಗೆ ಆಗ್ತಾ ಹೋಗ್ತದೆ. ಯಾಕೆ ಆಗ್ತದೆ? ಅಲ್ಲಿರುವಂಥ ಪ್ರಮಾಣ ಕಡಿಮೆ, ಉಪಯೋಗ ಜಾಸ್ತಿ. ಅದನ್ನೇ ಏನಂತಾರೆ, ಕೊರತೆ ಅಂತ ಕರೀತಾರೆ, ಶಾರ್ಟೇಜ್ ಆಗುತ್ತೆ. ಸೊ ಅದರಿಂದ ಎಲ್ಲ ಒಂದು 25 ಅಥವಾ 30 ವರ್ಷಕ್ಕೆ ಏನಾಗುತ್ತೆ, ಸಂಪೂರ್ಣವಾಗಿ ನಾಶ ಆಗುತ್ತೆ. ಅದಕ್ಕೇನು ಮಾಡಬೇಕು? ನವೀಕರಿಸಬಲ್ಲ ಇಂಧನಗಳು ಅಂದರೆ ಯಾವುದು? ಸೌರಶಕ್ತಿ, ಸೂರ್ಯಶಕ್ತಿಯನ್ನು ಖಾಲಿ ಆಗೋದೇ ಇಲ್ಲ. ಆಮೇಲೆ ಗಾಳಿ ಶಕ್ತಿ, ಭೂಮಿ ಇರೋ ತನಕ ಗಾಳಿ ಇದ್ದೇ ಇರುತ್ತೆ, ಗಾಳಿ ಇರೋ ತನಕ ಆ ಶಕ್ತಿಯನ್ನು ಖಾಲಿ ಆಗೋಲ್ಲ. ಜಲಶಕ್ತಿ, ನೀರಿನ ಅಂಶ ಖಾಲಿ ಆಗೋದೇ ಇಲ್ಲ, ಮೂಲದಲ್ಲಿ ತೆಗೆದಷ್ಟು ಬರ್ತಾ ಇರುತ್ತೆ. ಅದಕ್ಕೆ ನವೀಕರಿಸಬಲ್ಲ ಇಂಧನಗಳು ಅಂತ ಕರೀತಾರೆ. ಅದು ನವೀಕರಿಸಬಲ್ಲ ಇದನ್ನು ಹೆಚ್ಚು ಉಪಯೋಗಿಸಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು ಎರಡು ರೀತಿಯ ಶಕ್ತಿಗಳು, ಇಂಧನಗಳು. ಅದನ್ನು ನಾವು
ಈ ನವೀಕರಿಸಬಲ್ಲ ಇಂಧನಗಳನ್ನು ಹೆಚ್ಚಾಗಿ ಉಪಯೋಗಿಸೋದನ್ನು ಕಲ್ತ್ಕೊಳ್ಬೇಕು. ಈಗ ಮನೆ ಕೆಲಸ ನೋಡೋಣ, ಹೋಮ್ವರ್ಕ್. ಹೆಚ್ಚುತ್ತಿರುವ ಶಕ್ತಿಯ ಬೇಡಿಕೆಯು ಪರಿಸರದ ಮೇಲೆ ಉಂಟು ಮಾಡುವ ಪರಿಣಾಮಗಳು ಯಾವುವು? ಶಕ್ತಿಯ ಬಳಕೆಯನ್ನು ಕಡಿಮೆ ಮಾಡಲು ನೀವು ಯಾವ ಕ್ರಮ ಸೂಚಿಸ್ತೀರಿ ಅಂತ 1ನೇ ಕ್ವಶನ್ನು. 2ನೇ ಕ್ವಶನ್ನು, ಶಕ್ತಿ ಯಾವುದೇ ಆಕಾರವು ಮಾಲಿನ್ಯದಿಂದ ಮುಕ್ತವೇ ಅಥವಾ ಏಕಿಲ್ಲ ಅಂತ. ಮುಕ್ತ ಆಗಿದ್ದರೆ ಯಾಕೆ ಮುಕ್ತ ಅಂತ ಹೇಳಬೇಕು, ಮುಕ್ತ ಆಗದಿದ್ದರೆ ಯಾಕೆ ಆಗಿಲ್ಲ ಅಂತ ಹೇಳಬೇಕು. 3ನೇ ಕ್ವಶನ್ನು, ನ್ಯೂಕ್ಲಿಯರ್ ಶಕ್ತಿಯ ಅನುಕೂಲಗಳೇನು? ಇಷ್ಟು ಮಾಡಬೇಕು. ಮಾಡ್ಕೊಂಬರ್ತೀರಾ ನಾಳೆ? ನೆಕ್ಸ್ಟ್ ಕ್ಲಾಸ್ ಮಾಡ್ಕೊಂಬನ್ನಿ, ಓಕೆನಾ? ಇನ್ನೊಂದು ಸಲ ಪಾಠ ಓದ್ಕೊಳ್ಳಿ. ವಿಶ್ ಯು ಆಲ್ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು.